ಅಲ್ಲಿ ಕಟ್ ಆಫ್ಸ್ ಹೇಗೆ ವೇರಿಯೇಷನ್ ಆಗಿದೆ ಅಂತ ಪ್ರೀವಿಯಸ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಓಕೆನಾ. ಸೊ ಈಗ ನಾವು ಇನ್ನೂ ಸ್ವಲ್ಪ ಡೀಟೇಲಾಗಿ ಏನೇನು ಫ್ಯಾಕ್ಟರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ನಾನು ಇನ್ನೂ ಡೀಟೇಲಾಗಿ ಮುಂದೆ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಕಟ್ ಆಫ್ ಅಂತ ಹಾಕ್ತೀನಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಸೊ ಈಗ ಕಟ್ ಆಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ? ಓಕೆ, ಲಾಸ್ಟ್ ಇಯರು ಕಟ್ ಆಫ್ ಜಾಸ್ತಿ ಆಗಿದ್ದು, ಈ ವರ್ಷವೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆನಾ. ಅಂದರೆ ಈಗ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದಕ್ಕಿಂತ ಸ್ವಲ್ಪ ವರ್ಸ್ ಆಗುತ್ತೆ. ಅದಕ್ಕೆ ಫಸ್ಟ್ ರೀಸನ್ ಏನು ಅಂತಂದರೆ ಸೆಕೆಂಡ್ ಅಟೆಂಪ್ಟ್ ಇಟ್ಟಿರೋದು PCM ಬೋರ್ಡಲ್ಲಿ. ಓಕೆನಾ. ಸೊ ಮೋಸ್ಟ್ ಆಫ್ ದಮ್ ಫಸ್ಟ್ ಅಟೆಂಪ್ಟಲ್ಲಿ ಏನು ತೊಗೊಂಡಿದ್ದಾರಲ್ಲ ಅದು ಕಡಿಮೆ ಇದೆ ಅಂತ ಹೇಳಿ ಇನ್ನು ಸೆಕೆಂಡ್ ಅಟೆಂಪ್ಟನ್ನು ಬರೆದು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಮಾರ್ಕ್ಸ್. ಸೊ ಹಾಗಾಗಿ PCMಲ್ಲಿ ಸ್ಕೋರ್ ಎಲ್ರದ್ದು ಜಾಸ್ತಿ ಆಗುತ್ತೆ. ಓಕೆನಾ. ಮೋಸ್ಟ್ ಆಫ್ ದೆಮ್ ಅವರು ಇನ್ಕ್ರೀಸ್ ಮಾಡ್ಕೊಳ್ತಾರೆ ಅವ್ರ ಮಾರ್ಕ್ಸನ್ನು. ಸೊ ಹಾಗಾಗಿ ಕಾಂಪಿಟೇಷನ್ ಓವರಾಲ್ ತುಂಬಾ ಜಾಸ್ತಿ ಆಗುತ್ತೆ. ಒಂದೇ ಮಾರ್ಕನ್ನು ಸ್ಕೋರ್ ಮಾಡಿದವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಓಕೆನಾ. ನೀವು ನೋಡ್ಬೋದು ಈಗ PCM ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ ತೊಗೊಂಡಿದ್ದೀರಾ ಅಂತ ಮೋಸ್ಟ್ ಆಫ್ ದೆಮ್ ಹೇಳ್ತಾ ಇದ್ದಾರೆ. ಮೋಸ್ಟ್ ಆಫ್ ದೆಮ್ 280 ಅಬೋನೇ ಇದೆ ಮಾರ್ಕ್. ಸೊ ಹೀಗಾಗಿ ಸೆಕೆಂಡ್ ಅಟೆಂಪ್ಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ, ತುಂಬ ಸ್ಟೂಡೆಂಟ್ಸ್ ತೊಗೊಳ್ತಾ ಇರೋದ್ರಿಂದ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕಟ್ ಆಫ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ರೀಸನ್. ಓಕೆನಾ. ಸೆಕೆಂಡ್, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಮಾಡ್ರೇಟ್ ಆಗಿತ್ತು. ಓಕೆನಾ. ಸೊ ಮ್ಯಾಥ್ಸ್ ಅಫ್ಕೋರ್ಸ್ ಇಟ್ ವಾಸ್ ಲೆಂದಿ. ಓಕೆನಾ. ಸೊ ಅದು ಅಷ್ಟೊಂದು ಡಿಫಿಕಲ್ಟ್ ಇರಲಿಲ್ಲ. ಸೊ ದ್ಯಾಟ್ ಇಸ್ ಒನ್ ಆಫ್ ದಿ ರೀಸನ್. ಓಕೆನಾ. ಮತ್ತು ಟಾಪರ್ಸ್ ಕೌಂಟ್ ಮತ್ತು ಆ್ಯಾವ್ರೇಜ್ ಕೌಂಟ್ ಈಗ ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ. ಓಕೆನಾ. ಸೊ ಟಾಪರ್ಸ್ ಎಷ್ಟು ಜನ 160 ಎಬೋ 150 ಎಬೋ ಸ್ಕೋರ್ ಮಾಡಿದ್ದಾರೆ ಅಂತ ಕರೆಕ್ಟ್ ನಮಗೆ ಡೀಟೇಲ್ ಈಗ ಗೊತ್ತಿಲ್ಲ ಸದ್ಯಕ್ಕೆ. ಓಕೆನಾ. ಸೊ ಅದು ಗೊತ್ತಿದ್ರೆ ವಿ ಕ್ಯಾನ್ ಎನಿ ಹೌ ಪ್ರೆಡಿಕ್ಟ್. ಓಕೆನಾ. ಅದ್ರ ಬಗ್ಗೆ ಕರೆಕ್ಟಾಗಿ ನಮಗೆ ಡೇಟಾ ಇಲ್ಲದೆ ಇರೋದ್ರಿಂದ ಅಕ್ಯುರೇಟಾಗಿ ಪ್ರೆಡಿಕ್ಟ್ ಮಾಡೋದು ಕಷ್ಟ. ಸೊ ಅದಕ್ಕೆ ನಾನು ಪ್ರಿವಿಯಸ್ ಕಮೆಂಟ್ಸಲ್ಲಿ ಹೇಳಿದರೆ ಎಷ್ಟೊಂದು ಜನರು ಮಾರ್ಕ್ಸ್ ಪರ್ಸೆಂಟೇಜನ್ನು ಹೇಳಿದ್ದಾರೆ. ನಾನು ವರ್ಸ್ಟ್ ಕೇಸ್ ಸಿನಾರಿಯೋನ ಕೊಟ್ಟಿದ್ದೀನಿ. ಓಕೆನಾ. ಸೊ ಯಾವಾಗಲೂ ವರ್ಸ್ಟ್ ಕೇಸ್ಗೆ ಪ್ರಿಪೇರ್ ಆಗಬೇಕು. ನೀವು ನನಗೆ 2000 ರ್ಯಾಂಕ್ ಬರುತ್ತೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿ ಲಾಸ್ಟಲ್ಲಿ ನಿಮಗೆ 4000 ಬಂದರೆ ನಿಮಗೆ ಹರ್ಟ್ ಆಗುತ್ತೆ. ಓಕೆನಾ. ಸೊ ದಟ್ಸ್ ವೈ ನಾನು ವರ್ಸ್ಟ್ ಕೇಸ್ ರ್ಯಾಂಕನ್ನು ಕೊಟ್ಟಿದ್ದೀನಿ. ಸೊ ಯಾರೂ ವರಿ ಮಾಡ್ಕೋಬೇಡಿ. ಓಕೆನಾ. ದಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಮತ್ತು ಕೆಮಿಸ್ಟ್ರಿ ಡಿಫಿಕಲ್ಟ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಕೆಮಿಸ್ಟ್ರಿ ಸಬ್ಜೆಕ್ಟ್ ಡಿಫಿಕಲ್ಟ್ ಇರೋದ್ರಿಂದ, ಅಂದರೆ ಲೆಂದಿ ಇತ್ತು ಸ್ವಲ್ಪ. ಸೊ ಹಾಗಾಗಿ ಕಟ್ ಆಫ್ ಏನಾದರೂ ಜಾಸ್ತಿ ಆಗ್ಬೋದಾ ಅಂತ ನಿಮಗೆ ಡೌಟ್ ಇರ್ಬೋದು. ಬಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಿದಾರಲ್ಲ ಈಸಿನೇ ಇದೆ ಅಂತ ಹೇಳಿದ್ದಾರೆ. ದೋ ಇಟ್ ವಾಸ್ ಅನ್ ಥಿಯರಿ ಬೇಸ್ಡ್ ಎಕ್ಸಾಮ್, ಅಷ್ಟೊಂದು ಡಿಫಿಕಲ್ಟ್ ಇರಲಿಲ್ಲ ಅಂತ ಕೆಲವೊಬ್ರು ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಬಯಾಸ್ ಇದೆ. ಸೇಮ್ ಒಪಿನಿಯನ್ ಎಲ್ಲರೂ ಕೊಡ್ತಾ ಇಲ್ಲ. ಓಕೆನಾ. ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಓಕೆನಾ. ಮತ್ತು ರಿಯಲ್ ಡೇಟಾ, ಲಾಸ್ಟ್ ಇಯರ್ ಡೇಟಾ ಇಟ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇವೆಲ್ಲ ಹೇಳಿದ್ದೆ. ಬಟ್ ಸ್ಟಿಲ್ ಈಗ ಇನ್ನೂ ಸ್ವಲ್ಪ ಹೊಸ ರ್ಯಾಂಕ್ನ ನೋಡ್ತಾ ಹೋಗೋಣ. ಓಕೆನಾ. ಹೊಸ ಪರ್ಸೆಂಟೇಜ್ ನಾನಿಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಟೋಟಲ್ 87% ಇದ್ದರೆ ನಿಮಗೆ 2600 ರ್ಯಾಂಕ್ ಇರ್ತಾಯಿತ್ತು ಅಲ್ವಾ. ಈಗ 84% ಇದ್ದರೆ ನಿಮಗೆ 4000 ರ್ಯಾಂಕ್ ಇರುತ್ತೆ ಲಾಸ್ಟ್ ಇಯರ್ ಅಕಾರ್ಡಿಂಗ್ಲಿ. ಓಕೆ, 73%ಗೆ 22,000 ರ್ಯಾಂಕ್ ಇದೆ. ನೀವು ಯಾರ್ಯಾರು ಕೇಳಿದ್ದೀರಾ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ 22,000 ರ್ಯಾಂಕ್ ಇರಬೇಕು ಅಂದರೆ 73% ಇರಬೇಕಿತ್ತು ಲಾಸ್ಟ್ ಇಯರ್. ಬಟ್ ಈ ವರ್ಷ ಇದೇ ಥರ ಇರುತ್ತಾ ಅಂತ ಹೇಳಿದ್ರೆ ದಟ್ ಈಸ್ ಪ್ರೆಡಿಕ್ಟ್ ಮಾಡೋದು ಕಷ್ಟ. ಬಟ್ ಇಷ್ಟು ವರ್ಸ್ಟ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಏನಿದು ನಿಮ್ಮ ರಿಸಲ್ಟ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ, ದಟ್ ಇಸ್ ದಿ ಅಲ್ಟಿಮೇಟ್ ಥಿಂಗ್. ಓಕೆ. ಆ್ಯಂಡ್ 86.89% ಇದ್ದರೆ 2580 ಇತ್ತು. ಓಕೆ, ದಿಸ್ ಇಸ್ ಹೌ. ಆ್ಯಂಡ್ 2024ಅಲ್ಲಿ ನಿಮಗೆ ಏನಾದರೂ 87% ಇದ್ದಿದ್ದರೆ ನಿಮಗೆ 1500 ಕೆಳಗೆ ಇರ್ತಾಯಿತ್ತು ರ್ಯಾಂಕ್. ಬಿಕಾಸ್ ಅಲ್ಲಿ ತುಂಬ ಕಷ್ಟ ಆಯಿತು ಪೇಪರ್. ಯಾಕೆ ಕಷ್ಟ ಆಯಿತು ಅಂದರೆ ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದು ಎಲ್ಲ ಫ್ಯಾಕ್ಟರ್ಸ್ನೂ ವೇರಿ ಆಗುತ್ತೆ. ಓಕೆನಾ. ಸೊ ನಿಮಗೆ ಈಗ ಸೆಕೆಂಡ್ ಅಟೆಂಪ್ಟ್ ಜಾಸ್ತಿ ಮಾಡಿರೋದ್ರಿಂದ ನಿಮಗೆ ಕಟ್ ಆಫ್ ಜಾಸ್ತಿ ಆಗ್ತಾ ಇದೆ ರೀಸೆಂಟ್ ಇಯರ್ಸಿಂದ. ಒಂದೇ ಅಟೆಂಪ್ಟ್ ಇದ್ದಿದ್ರೆ ಇಷ್ಟು ಕಷ್ಟ ಇರ್ತಾ ಇರಲಿಲ್ಲ, ಕಷ್ಟ ಜಾಸ್ತಿ ಆಗ್ತಾ ಇರಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ಇಟ್ಟಿರೋದ್ರಿಂದ ಎಲ್ಲರೂ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ. ಹಾಗಾಗಿ ಒಳ್ಳೆ ಮಾರ್ಕ್ನ ತೊಗೊಂಡಿರೋ ಸ್ಟೂಡೆಂಟ್ಸ್ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಸೊ ದಟ್ ಈಸ್ ದ ರೀಸನ್ ಫಾರ್ ಇನ್ಫ್ಲೇಷನ್ ಅಂತ ಹೇಳ್ಬೋದು. ಓಕೆನಾ. ಸೊ ಇಲ್ಲಿ 80% ಇದೆ, 9000 ರ್ಯಾಂಕ್ ಇದೆ. 80.66%ಗೆ 7974 ಇದೆ. ಆ್ಯಂಡ್ 75% ಇದ್ದರೆ 16,176 ಇದೆ. ಸೊ ದಿಸ್ ಇಸ್ ಹೌ ದ ರ್ಯಾಂಕ್ಸ್ ವೆಸಸ್ ಮಾರ್ಕ್ಸ್ ಅಕಾರ್ಡಿಂಗ್ ಟು ಪ್ರೀವಿಯಸ್ ಇಯರ್. ಓಕೆನಾ. ನಿಮಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಬೇರೆ ಯೂಸ್ಫುಲ್ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.